ಎಲ್ಲ ಓಕೆ. ಆದ್ರೆ ನೆಗೆಟಿವಿಟಿ ಯಾಕೆ? ಯಶ್ ಅವರ ಟಾಕ್ಸಿಕ್ ಟ್ರೈಲರ್ ನೋಡಿದ್ಮೇಲೆ ನನಗೆ ಬಂದ ಫಸ್ಟ್ ರಿಯಾಕ್ಷನ್ನೇ ಇದು. ಟ್ರೈಲರ್ನಲ್ಲಿ ಸ್ಟೈಲ್ ಇದೆ, ಆಕ್ಷನ್ ಇದೆ, ಯಶ್ ಅವರ ಡಿಫ್ರೆಂಟ್ ಶೇಡ್ಸ್ ಇವೆ. ಓವರಾಲ್ ಆಗಿ ಟ್ರೈಲರ್ ಡೆಫಿನೆಟ್ಲಿ ಅಟೆನ್ಷನ್ ಅನ್ನ ಗ್ರ್ಯಾಬ್ ಮಾಡುತ್ತೆ. ಆದ್ರೆ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇದು KGF ನಂತರ ಮತ್ತೊಂದು ಮಾಸ್ ಮೂವಿನ, ಅಥವಾ ಯಶ್ ಮತ್ತು ಗೀತು ಮೋಹನ್ ದಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರಾ? ಈ ವಿಡಿಯೋದಲ್ಲಿ ಟಾಕ್ಸಿಕ್ ಟ್ರೈಲರ್ ನಲ್ಲಿ ಏನು ಸೂಪರ್ ಆಗಿದೆ, ಯಾವುದು ಕನ್ಸರ್ನ್ ಕೊಡ್ತಿದೆ ಮತ್ತು ಯಾಕೆ ನೆಗೆಟಿವಿಟಿ ಪಾಯಿಂಟ್ಸ್ಗಳು ಕಾಣಿಸ್ತಿವೆ ಅನ್ನೋದನ್ನ ಕ್ವಿಕ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಮೊದಲೇದಾಗಿ ಮಾತಾಡಬೇಕಾಗಿರೋದು ಆಬ್ವಿಯಸ್ಲಿ ಯಶ್ ಬಗ್ಗೆ. KGF ನಂತರ ಯಶ್ ಅವರ ಇಮೇಜ್ ಅಂದ್ರೆ ಲಾರ್ಜರ್ ದೆನ್ ಲೈಫ್ ಮಾಸ್. ಆದ್ರೆ ಟಾಕ್ಸಿಕ್ ಟ್ರೈಲರ್ ನಲ್ಲಿ ಅದೇ ರಾಕಿ ಬಾಯ್ ಟೆಂಪ್ಲೇಟ್ ನಲ್ಲಿ ಮತ್ತೆ ತೋರ್ಸೋಕೆ ಹೋಗಿಲ್ಲ ಅನ್ನೋದೇ ಇಂಟ್ರೆಸ್ಟಿಂಗ್. ಲುಕ್, ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ ಎಲ್ಲವೂ ಒಂದು ಅನ್ಪ್ರೆಡಿಕ್ಟೇಬಲ್ ಫೀಲಿಂಗ್ ಇದೆ. ಒಂದು ಕಡೆ ಕಾಮ್, ಇನ್ನೊಂದು ಕಡೆ ಅಗ್ರೆಸಿವ್, ಮತ್ತೊಂದು ಕಡೆ ಎಮೋಷನಲ್, ಮತ್ತೊಂದು ಕಡೆ ಡಿಸ್ಟರ್ಬ್ ಆಗಿರೋ ತರ ಕಾಣಿಸ್ತಿದ್ದಾರೆ. ಮತ್ತು ಟ್ರೈಲರ್ ನಲ್ಲಿ ಯಶ್ ಅವರ ಮಲ್ಟಿಪಲ್ ಶೇಡ್ಸ್ ಅನ್ನೋದು ದೊಡ್ಡ ಕ್ಯೂರಿಯಾಸಿಟಿ ಪಾಯಿಂಟ್ಸ್. ಯಶ್ ವರ್ಸಸ್ ಯಶ್ ಅಥವಾ ಮಲ್ಟಿಪಲ್ ಕ್ಯಾರೆಕ್ಟರ್ ಆಂಗಲ್ ಬಗ್ಗೆ ಈಗಾಗಲೇ ಸಾಕಷ್ಟು ಡಿಸ್ಕಷನ್ಗಳು ಇವೆ. ಆದರೆ ಒಂದು ಥಿಂಗ್, ನಾವು ಈಗಾಗಲೇ ಡಬಲ್ ರೋಲ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಬೇಡ. ಟ್ರೈಲರ್ ನಮಗೆ ಒಂದು ಮಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಆಕ್ಚುವಲ್ ಸ್ಟೋರಿ ಮೂವಿ ನೋಡಿದ ಮೇಲೇನೆ ಗೊತ್ತಾಗುತ್ತೆ. ಮತ್ತು ಆನೆಸ್ಟ್ಲಿ ಈ ಮಿಸ್ಟ್ರಿನೇ ಟಾಕ್ಸಿಕ್ ಟ್ರೈಲರ್ನ ಬಿಗ್ ಸ್ಟ್ರೆಂತ್. ಇನ್ನೊಂದು ದೊಡ್ಡ ಹೈಲೈಟ್ ಅಂದ್ರೆ ಅದು ಗೀತು ಮೋಹನ್ ದಾಸ್ ಅವರ ವರ್ಲ್ಡ್ ಬಿಲ್ಡಿಂಗ್. ಟಾಕ್ಸಿಕ್ ನೋಡಿದಾಗ ಇದು ರೆಗ್ಯುಲರ್ ಕಮರ್ಷಿಯಲ್ ಗ್ಯಾಂಗ್ಸ್ಟರ್ ಮೂವಿ ತರ ಮಾತ್ರ ಕಾಣಿಸಲ್ಲ. ಡಾರ್ಕ್ ಅಟ್ಮಾಸ್ಫಿಯರ್, ಸ್ಟೈಲಿಶ್ ವಿಜುವಲ್, ಪ್ರೊಡಕ್ಷನ್ ಡಿಸೈನ್, ಲೈಟಿಂಗ್, ಕಾಸ್ಟ್ಯೂಮ್ ಎಲ್ಲವೂ ಒಂದು ಯೂನಿಕ್ ವರ್ಡ್ ಕ್ರಿಯೇಟ್ ಮಾಡ್ತಿದೆ. ಟ್ರೈಲರ್ನಲ್ಲಿ ಆಕ್ಷನ್ ತೋರಿಸ್ಬೇಕು ಅಂತ ಮಾತ್ರ ಫೋಕಸ್ ಮಾಡಿಲ್ಲ, ಒಂದು ಕಂಪ್ಲೀಟ್ ಅಟ್ಮಾಸ್ಫಿಯರ್ ಅನ್ನ ಬಿಲ್ಡ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಟಾಕ್ಸಿಕ್ ವಿಜುವಲಿ ತುಂಬಾನೇ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಟ್ರೈಲರ್ ನಮಗೆ ಕಂಪ್ಲೀಟ್ ಸ್ಟೋರಿನ ರಿವೀಲ್ ಮಾಡಿಲ್ಲ, ಆದರೆ ಕೆಲವು ಕ್ಲೂಸ್ ಕೊಟ್ಟಿವೆ. ಪವರ್, ಫ್ಯಾಮಿಲಿ, ರಿಲೇಶನ್ಶಿಪ್ ಮತ್ತು ಫಾದರ್ಸ್ ಅನ್ನ ಡೈನಾಮಿಕ್ ತರ ಕಾಣಿಸುವ ಕೆಲವು ಎಲಿಮೆಂಟ್ಸ್, ಇವೆಲ್ಲ ಹೇಗೆ ಕನೆಕ್ಟ್ ಆಗೋದು ಅನ್ನೋದೇ ಒಂದು ಬಿಗ್ಗೆಸ್ಟ್ ಕ್ವಶನ್. ಯಾಕಂದ್ರೆ ಒಂದು ಗ್ಯಾಂಗ್ಸ್ಟರ್ ಮೂವಿಗೆ ಫ್ಯಾಮಿಲಿ ಎಮೋಷನ್ ಅನ್ನ ಆಡ್ ಮಾಡೋದು ತುಂಬಾನೇ ಈಸಿ. ಆದ್ರೆ ಗ್ಯಾಂಗ್ಸ್ಟರ್ ವರ್ಡ್ ಪ್ಲಸ್ ಫ್ಯಾಮಿಲಿ ಡ್ರಾಮಾ, ಸೈಕಾಲಜಿಕಲ್ ಡಾರ್ಕ್ನೆಸ್ ಇವೆಲ್ಲ ಬ್ಯಾಲೆನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದನ್ನ ಗೀತು ಮೋಹನ್ ದಾಸ್ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಮೂವಿಯ ರಿಯಲ್ ಟೆಸ್ಟ್. ಟ್ರೈಲರ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ, ಆದ್ರೆ ಸ್ಟೋರಿ ಬಗ್ಗೆ ಕ್ಲಾರಿಟಿ ಇಂಟೆನ್ಷನಲಿ ಕಡಿಮೆ ಮಾಡಿದ್ದಾರೆ. ಮಿಸ್ಟ್ರಿ ಗುಡ್, ಆದ್ರೆ ಪೇ ಆಫ್ ಸ್ಟ್ರಾಂಗ್ ಇರಲೇಬೇಕು. ಟಾಕ್ಸಿಕ್ ನ ಮತ್ತೊಂದು ಇಂಟ್ರೆಸ್ಟಿಂಗ್ ಅಸೆಟ್ ಏನಂದ್ರೆ ಅದು ಯೂಜ್ ಫೀಮೇಲ್ ಕ್ಯಾಸ್ಟ್. ನಯನ್ತಾರ, ಕಿಯಾರಾ ಅಡ್ವಾನಿ, ಉಮಾ ಕುರೇಶಿ, ಸ್ಟಾರಾ ಸುತಾರಿಯಾ ಮತ್ತು ನಮ್ಮ ರುಕ್ಮಿಣಿ ವಸಂತ್, ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ನ್ಯಾಚುರಲಿ ಕ್ವಶನ್ ಬಂದೇ ಬರುತ್ತೆ, ಇವರ ರೋಲ್ ಎಷ್ಟು ಇಂಪಾರ್ಟೆಂಟ್. ಟ್ರೈಲರ್ನಲ್ಲಿ ಕನಿಷ್ಠ ಕೆಲವು ಕ್ಯಾರೆಕ್ಟರ್ಸ್ಗಳಿಗೆ ಇಂಪ್ಯಾಕ್ಟ್ ಕೊಡೋ ಹಾಗೆ ಕಾಣಿಸ್ತಿದೆ. ಇದು ಮೂವಿ ವರ್ಕ್ ಆದ್ರೆ ಟಾಕ್ಸಿಕ್ಗೆ ದೊಡ್ಡ ಅಡ್ವಾಂಟೇಜ್. ಯಾಕಂದ್ರೆ ಫೀಮೇಲ್ ಕ್ಯಾರೆಕ್ಟರ್ಸ್ನ ಜಸ್ಟ್ ಸಪೋರ್ಟಿಂಗ್, ಡೆಕೋರೇಷನ್ ಆಗದೆ ಸ್ಟೋರಿಯ ಕೋರ್ ನಲ್ಲಿ ಇದ್ದರೆ ಮೂವಿಗೆ ಎಮೋಷನಲ್ ಡೆಪ್ತ್ ಕೂಡ ಬರುತ್ತೆ. ಟೈಟಲ್ಗೆ ಬರೋಣ. ಎಲ್ಲ ಓಕೆ, ಆದ್ರೆ ನೆಗೆಟಿವಿಟಿ ಯಾಕೆ? ಅದು ಎಕ್ಸ್ಪೆಕ್ಟೇಷನ್. ಯಶ್ ಆಫ್ಟರ್ KGF ಅಂದ್ರೆ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಸ್ಕೈ ಹೈ. ಆಡಿಯನ್ಸ್ಗೆ ಈಗ ಜಸ್ಟ್ ಮೂವಿ ಸಾಕಾಗಲ್ಲ, ಸಮಥಿಂಗ್ ಎಕ್ಸ್ಟ್ರಾಡಿನರಿನೇ ಬೇಕು. ಅದರಿಂದ ಟಾಕ್ಸಿಕ್ ಮೇಲೆ ಪ್ರೆಷರ್ ಕೂಡ ಜಾಸ್ತಿ. ಮತ್ತು ಸ್ಟೋರಿ ಕನ್ಫ್ಯೂಷನ್. ಟ್ರೈಲರ್ ಇಂಟ್ರೆಸ್ಟಿಂಗ್ ಇದೆ, ಆದರೆ ಕೆಲವರಿಗೆ ಟ್ರೈಲರ್ ನೋಡಿದ್ಮೇಲೆ ಅಸಲಿ ಕತೆ ಏನು ಅನ್ನೋ ಕ್ವಶನ್ ಬರಬಹುದು. ಪರ್ಸ್ನಲಿ ನನಗೆ ಮಿಸ್ಟ್ರಿ ಇಷ್ಟ, ಆದರೆ ಮೂವಿನಲ್ಲಿ ಮಿಸ್ಟ್ರಿಗೆ ಸ್ಯಾಟಿಸ್ಫೈಯಿಂಗ್ ಆನ್ಸರ್ ಸಿಗ್ಲೇಬೇಕು. ಸ್ಟೋರಿ ಎಲ್ಲಿದೆ ಅಂತ ಫೀಲ್ ಮಾಡೋ ಚಾನ್ಸ್ ಇದ್ದೇ ಇದೆ. ಆದರೆ ಓವರ್ ಆಲ್ ನೋಡಿದ್ರೆ ಈ ಟ್ರೈಲರ್ನಲ್ಲಿ ಪಾಸಿಟಿವ್ನೇ ಜಾಸ್ತಿ. ಯಶ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಝೋನ್ ನಲ್ಲಿ ಕಾಣಿಸ್ತಿದ್ದಾರೆ. ಗೀತು ಮೋಹನ್ ದಾಸ್ ಅವರ ಯೂನಿಕ್ ವರ್ಡ್ ಕ್ರಿಯೇಷನ್ ಮಾಡಿದ್ದಾರೆ. ಕಾಸ್ಟ್ ಸ್ಟ್ರಾಂಗ್ ಇದೆ, ವಿಜುವಲಿ ಪ್ರೆಸೆಂಟೇಷನ್ ಪ್ರೀಮಿಯಂ ಆಗಿದೆ, ಮತ್ತು ಮುಖ್ಯವಾಗಿ ಟಾಕ್ಸಿಕ್ ಸೇಫ್ ಮೂವಿ ತರ ಕಾಣಿಸ್ತಾನೆ ಇಲ್ಲ. ಯಶ್ ಒಂದು ಪ್ರೆಡಿಕ್ಟೇಬಲ್ ಮಾಸ್ ಎಂಟರ್ಟೈನರ್ ಅನ್ನ ಮಾಡಬಹುದಿತ್ತು, ಆದ್ರೆ ಅವರು ಡಿಫ್ರೆಂಟ್ ಟೆರಿಟರಿನ ಟ್ರೈ ಮಾಡಿದ್ದಾರೆ. ಅದೇ ರಿಸ್ಕ್, ಆದ್ರೆ ಅದೇ ಟಾಕ್ಸಿಕ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಕೂಡ ಆಗ್ಬೋದು. ನಿಮಗೆ ಟಾಕ್ಸಿಕ್ ಟ್ರೈಲರ್ ಹೇಗನಿಸ್ತು? ಯಶ್ ಕೆರಿಯರ್ ಬೆಸ್ಟ್ ಅನ್ನ ಮತ್ತೆ ಕೊಡುತ್ತಾರಾ?
ನಿಮ್ಮ ಒಪಿನಿಯನ್ ಅನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಕನ್ನಡ ಸಿನಿಮಾಗಳ ರಿವ್ಯೂಸ್, ಅಪ್ಡೇಟ್ ಮತ್ತು ಆನೆಸ್ಟ್ ಬ್ರೇಕ್ ಡೌನ್ ಬೇಕಿದ್ರೆ ಸಿನಿ ಫ್ಯಾಕ್ಟ್ ವಿತ್ ಅಬಿಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಐಪ್ ಮಾತ್ರ ಮಾಡಲ್ಲ, ಒಳ್ಳೆಯದನ್ನ ಒಳ್ಳೆಯದು ಅಂತ ಹೇಳ್ತೀವಿ. ಪ್ರಾಬ್ಲಮ್ ಇದ್ರೆ ಖಂಡಿತ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.